ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಭಾನುವಾರ ಅನ್ನುವಂಥದ್ದು ಪರಿಹಾರ ಶಾಸ್ತ್ರಗಳಲ್ಲಿ ನಮಗೆ ಯಾವುದೇ ರೀತಿಯಾದಂಥ ತಂತ್ರ ಪರಿಹಾರಗಳನ್ನು ಮಾಡ್ಕೊಳ್ಬೇಕಂದ್ರೂ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳನ್ನು ಓಡಿಸ್ಬೇಕು, ದುಡ್ಡು ಕಾಸಿನ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೇಕು, ಆರೋಗ್ಯ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೇಕು, ಗಂಡ ಹೆಂಡತಿ ಮಕ್ಕಳ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೇಕು, ಮನೆಯಲ್ಲಿ ತುಂಬ ತಾಪತ್ರಯಗಳಿದೆ ಅವುಗಳನ್ನು ಹೋಗ್ಲಾಡಿಸ್ಕೊಳ್ಬೇಕು, ಎಲ್ಲವೂ ನಮಗೆ ಶಾಂತ ರೂಪದಲ್ಲೇ ಆಗಬೇಕು ಅನ್ನೋದು ತುಂಬ ಜನ ಇಷ್ಟಪಡ್ತಾರೆ, ಬಯಸ್ತಾರೆ. ಅಂತ ಅಮಾವಾಸ್ಯೆ ದಿನ ಮಾಡ್ಕೊಳ್ಳಿ, ಎಲ್ರಿಗೂ ಒಳ್ಳೆಯದಾಗುತ್ತೆ. ತುಂಬ ಜನ ಭಾನುವಾರ ಅಂದ ತಕ್ಷಣ ಕೆಲಸಗಳು ಏನೂ ಅಷ್ಟೊಂದು ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ವಾರ ಪೂರ್ತಿ ದುಡ್ದಿರ್ತೀವಿ, ಸಾಕಾಗಿದೆ, ಇನ್ನು ಈ ಪರಿಹಾರಗಳು ಇದು ಅದು ಅಂತ ಏನಪ್ಪ ಅಂತ ಕೆಲವೊಬ್ಬರು ಅಂದ್ಕೊಳ್ತಾರೆ. ನೀವು ಸ್ನಾನ ಮಾಡದೇ ಇದ್ದರೂ ಕೈ ಕಾಲು ಮುಖ ತೊಳ್ಕೊಂಡಿದ್ದೆ ಈ ಪರಿಹಾರಗಳನ್ನು ಮಾಡ್ಕೊಳ್ಬಹುದು. ಯಾವುದೇ ರೀತಿಯಾದಂಥ ಪೂಜೆ ಪುನಸ್ಕಾರಗಳು ಮಾಡ್ಕೊಳ್ಳದೇ ಇದ್ದರೂ ಕೂಡ ನಂಬಿಕೆಯಿಂದ ತಂತ್ರ ಪರಿಹಾರಗಳು ನಮಗೆ ವರ್ಕೌಟ್ ಆಗುತ್ತೆ. ಅಮಾವಾಸ್ಯೆ ದಿನಗಳಲ್ಲಿ ವೆರಿ ಪವರ್ಫುಲ್ ಡೇ ಅಂತ ಹೇಳಬಹುದು. ತುಂಬ ಶಕ್ತಿದಾಯಕವಾಗಿರುತ್ತೆ. ಅಮಾವಾಸ್ಯೆ ಅಂದ ತಕ್ಷಣ ಎಲ್ಲರೂ ಕೂಡ ನಕಾರಾತ್ಮಕವಾಗಿ ಇರುತ್ತೆ ಅಂದ್ಕೊಳ್ತೀವಿ. ಆದರೆ ನಕಾರಾತ್ಮಕ ಶಕ್ತಿಗಳು ಎಷ್ಟಿರುತ್ತೋ ಅದರ ಡಬಲ್ ಪಾಸಿಟಿವ್ ಕೂಡ ಇರುತ್ತೆ. ಇದನ್ನು ನಾವು ಅರ್ಥ ಮಾಡ್ಕೊಂಡು ಪರಿಹಾರಗಳು ಮಾಡ್ಕೊಳ್ಬೇಕು. ಭಾನುವಾರ ಬಂದಿದೆ, ಏನು ಮಾಡ್ಕೊಳ್ದೇ ಇದ್ದರೂ ಕೂಡ ನಾವು ಇದನ್ನು ಮಾತ್ರ ಮನೆಯಲ್ಲಿ ಆ ಹೊಸ್ಲ ಹತ್ರ ಚೆಲ್ಲಿದ್ರೆ ಸಾಕು. ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಬರಬೇಕು ಅಂದರೂ ನಮ್ಮ ಮನೆ ಒಳಗಡೆ ಹೊಸ್ತಿಲಿನ ಮುಖಾಂತರನೇ ಬರುವಂಥದ್ದು. ನಮ್ಮ ಮನೆಗೆ ಹೃದಯದ ಭಾಗ ಅಂತ ಹೇಳ್ತೀವಿ. ಹೊಸ್ತಿಲನ್ನು ನೋಡಿದ ತಕ್ಷಣ ಆ ಮನೆಯ ಆ ಒಂದು ಗೃಹಿಣಿ ಯಾವ ರೀತಿ ಮನೆಯನ್ನು ಎಷ್ಟು ಜೋಪಾನ ಮಾಡ್ತಾಳೆ, ಯಾವ ರೀತಿ ಇದೆ ಆ ಮನೆ ಅನ್ನುವಂಥದ್ದು ಹಿರಿಯರು ಹೇಳ್ತಾರೆ ಸ್ನೇಹಿತರೆ. ಹೊಸ್ತಿಲು, ನಮ್ಮ ಮನೆಯ ಅಡುಗೆ ಕೋಣೆ, ಇದನ್ನು ನೋಡಿ ಹಿರಿಯರು ಹೇಳ್ತಾರೆ. ಅದೇ ಥರನೇ ನಮ್ಮ ಅಭಿವೃದ್ಧಿ ಕೂಡ. ಹೊಸ್ತಿಲನ್ನು ನೋಡಿದ ತಕ್ಷಣ ಆ ಮನೆಯ ಅಭಿವೃದ್ಧಿ ಅನ್ನುವಂಥದ್ದು ಗೊತ್ತಾಗುತ್ತೆ. ಇದನ್ನು ನಾವು ಹೊಸ್ತಿಲ ಹತ್ರ ಸದಾಕಾಲ ಈ ರೀತಿಯ ಶಕ್ತಿದಾಯಕವಾದ ದಿನಗಳಲ್ಲಿ ಮಾಡಿಕೊಳ್ಬೇಕು. ನಕಾರಾತ್ಮಕ ಶಕ್ತಿಗಳು ಕಣ್ಣಿಗೆ ಕಾಣಿಸೋದಿಲ್ಲ, ಆದರೆ ಅದರ ಅನುಭವ ನಮಗೆ ಗೊತ್ತಾಗುತ್ತೆ. ಯಾವ ಥರ ಅಂದರೆ ಪದೇ ಪದೇ ಮೈಗೆ ಹುಷಾರು ಇರೋದಿಲ್ಲ, ಯಾವ ಕೆಲಸದಲ್ಲೂ ಆಸಕ್ತಿ ಇರೋದಿಲ್ಲ, ಎಲ್ಲರ ಮೇಲೂ ಕೂಡ ಮುನಿಸ್ಕೊಳ್ತಾ ಇರ್ತೀವಿ, ಜಗಳ ಮಾಡ್ತೀವಿ, ಸುಖ ಸುಮ್ಮನೆ ಗೊತ್ತೇ ಆಗೋದಿಲ್ಲ. ಅಮಾವಾಸ್ಯೆ ದಿನಗಳಲ್ಲಿ ಇನ್ನಷ್ಟು ನಮಗೆ ಒಂದು ಜಾಸ್ತಿ ಮನಸ್ಸಿನ ಮೇಲೆ ಬೇರೆ ರೀತಿಯಾದಂಥ ಒತ್ತಡಗಳು ಸ್ಟಾರ್ಟ್ ಆಗುತ್ತೆ. ಎಷ್ಟೇ ನಾವು ಪೀಸ್ಫುಲ್ಲಾಗಿ ಇರಬೇಕು ಅಂತ ಹೇಳಿದ್ರೂ ಕೂಡ ನಮ್ಮನ್ನು ಬಿಡೋದಿಲ್ಲ. ಒಂದು ರೀತಿಯಲ್ಲಿ ನಕಾರಾತ್ಮಕ ಶಕ್ತಿಗಳ ಪ್ರಭಾವದಿಂದ ಇದೆಲ್ಲವೂ ಆಗುತ್ತೆ. ಅಮಾವಾಸ್ಯೆ ದಿನಗಳಲ್ಲಿ ಇನ್ನಷ್ಟು ಈ ರೀತಿ ಇದ್ದಾಗ ಮನೆಯಲ್ಲೂ ಕೂಡ ಜಗಳ ಆಗ್ತಾ ಇರುತ್ತೆ. ದುಡ್ಡು ಕಾಸಿಗಾಗಿ ಆಗಿರಬಹುದು, ಸಂಸಾರದಲ್ಲಿ ಏನೋ ಒಂದು ಏರಿಳಿತಗಳು ಅನ್ನೋದು ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಆದರೆ ಅದನ್ನು ನಾವು ಸರಿ ಮಾಡ್ಕೊಂಡು ಬಿಡಬೇಕು. ಜಾಸ್ತಿ ಆದರೆ ಬೇರೆ ರೂಪಕ್ಕೆ ತಿರುಗಿಬಿಡುತ್ತೆ. ಏನೂ ಇಲ್ಲ, ಈ ಪರಿಹಾರಗಳನ್ನು ಮಾಡಿಕೊಂಡಾಗ ನಮ್ಮ ಸಮಸ್ಯೆಗಳು ಅಷ್ಟೊಂದು ತೀವ್ರತೆ ಜಾಸ್ತಿ ಬರೋದಿಲ್ಲ, ಚೆನ್ನಾಗಿರುತ್ತೆ, ಒಳ್ಳೆ ರೀತಿಯಲ್ಲಿರುತ್ತೆ, ಅಭಿವೃದ್ಧಿಯ ಹಾದಿ ಹಿಡಿಯುತ್ತೆ. ಗಾಜಿನ ಲೋಟದಲ್ಲಿ ಚೆನ್ನಾಗಿರುವಂಥ ಸ್ವಲ್ಪ ನೀರನ್ನು ತಗೊಳ್ಳಿ, ಜಾಸ್ತಿ ಏನು ತಗೊಳ್ಳೋದಕ್ಕೆ ಹೋಗ್ಬೇಡಿ, ನೋಡ್ಕೊಂಡಿದ್ದೆ ಚಿಕ್ಕ ಗ್ಲಾಸಲ್ಲಿ ತಗೊಂಡ್ರು ಆಯಿತು. ಇದಕ್ಕೆ ಬೇಕಾಗಿರುವಂಥ ಒಂದೊಂದು ವಸ್ತುವು ಕೂಡ ಇಲ್ಲಿ ತಿಳಿಸ್ತೀನಿ. ನಮಗೆ ಏಲಕ್ಕಿ ಬೇಕು, ಒಂದು 5 ಏಲಕ್ಕಿಯನ್ನು ಪುಡಿ ಮಾಡ್ಕೊಳ್ಳಿ. ಏಲಕ್ಕಿ ಅನ್ನುವಂಥದ್ದು ಶ್ರೀ ಮಹಾಲಕ್ಷ್ಮಿಗೆ ಇಷ್ಟವಾಗಿರುವಂಥದ್ದು. ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣ ಪ್ರಸಾದ ಮಾಡಬೇಕಾದ್ರೆ ಅವ್ರಿಗೆ ಇದನ್ನು ಹಾಕಲೇಬೇಕು. ಅಷ್ಟು ಒಂದು ಶಕ್ತಿ ಇರುವಂಥದ್ದು, ದುಡ್ಡನ್ನು ಆಕರ್ಷಿಸುವಂಥದ್ದು. ಪುಡಿ ಮಾಡಿ ಹಾಕಿ. ಲವಂಗಗಳು ಒಂದು 3-2 ಹಾಕಿ ಮುಗ್ಗಿರುವಂಥದ್ದು. ನಮಗೆ ಇದಕ್ಕೆ ಗಂಗಾ ಜಲ ಬೇಕು. ಗಂಗಾ ಜಲ ಇಲ್ಲ ಅಂತ ಹೇಳಿದ್ರೆ ರೋಸ್ ವಾಟರ್ ತಗೊಳ್ಳಿ, ತೊಂದರೆ ಇಲ್ಲ. ಕುಂಕುಮ ತಗೊಳ್ಳಿ. ಕುಂಕುಮ ಬಂದು ಶಕ್ತಿದಾಯಕವಾಗಿರುವಂಥದ್ದು, ದುರ್ಗಾದೇವಿಗೆ ಇಷ್ಟ, ಶ್ರೀ ಮಹಾಲಕ್ಷ್ಮಿಗೆ ಇಷ್ಟ. ಹೆಣ್ಮಕ್ಳು ಈ ಕುಂಕುಮವನ್ನು ಹಣೆಗೆ ಇಟ್ಕೊಂಡಾಗ ಅದರ ಶಕ್ತಿ ಹಾಗೂ ನೋಡೋದಕ್ಕೆ ಲಕ್ಷ್ಮಿಯ ಕಳೆ ಅನ್ನೋದು ಎದ್ದು ಕಾಣುತ್ತೆ, ಒಂದು ಶಕ್ತಿ ಅನ್ನೋದು ಬಂದುಬಿಡುತ್ತೆ. ಆ ಥರ ಇರಬೇಕಾದ್ರೆ ಪರಿಹಾರಕ್ಕೆ ನಾವು ತಗೊಂಡಾಗ ಇನ್ನೆಷ್ಟು ಶಕ್ತಿ ಇರಬಹುದು ನೀವೇ ಅರ್ಥ ಮಾಡ್ಕೊಳ್ಳಿ. ಇದನ್ನೆಲ್ಲವೂ ಕೂಡ ನಾವು ನೀಟಾಗಿ ತಗೊಂಡಿದ್ದೆ
ಈ ಇದರಲ್ಲಿ ತಿಳಿಸಿರುವ ವಸ್ತುಗಳನ್ನು ನೀವು ನೋಡಬಹುದು. ಒಂದೊಂದು ವಸ್ತುವು ಕೂಡ ಒಂದೊಂದು ಶಕ್ತಿಯನ್ನು ಹೊಂದಿರೋದ್ರಿಂದ ನಾವು ಪರಿಹಾರ ಮಾಡಿಕೊಂಡಾಗ ನಮ್ಮ ಆರ್ಥಿಕ ಸಮಸ್ಯೆಗಳನ್ನು, ಆರೋಗ್ಯ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬಹುದು. ಮುಖ್ಯವಾಗಿ ಮನುಷ್ಯನಿಗೆ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇರುತ್ತೆ, ಹಣಕಾಸಿನ ಸಮಸ್ಯೆಗಳು ಕಾಡ್ತಾ ಇರುತ್ತೆ. ಇವೆರಡನ್ನು ಸರಿ ಮಾಡಿಕೊಂಡಾಗ ಆಟೋಮೆಟಿಕ್ ನಮ್ಮೆಲ್ರಿಗೂ ಕೂಡ ಚೆನ್ನಾಗಿರುತ್ತೆ. ಇದನ್ನು ನಾವು ಈ ರೀತಿ ಎಲ್ಲವೂ ಹಾಕಿಬಿಟ್ಟು ನಮ್ಮ ಮನೆಯ ಪ್ರತಿ ಕೋಣೆಯಲ್ಲೂ ಕೂಡ ನೋಡಿಸ್ಬೇಕು ಸ್ನೇಹಿತರೆ, ಓಡಾಡಿಸ್ಬೇಕು. ಲೋಟವನ್ನು ಇಟ್ಕೊಂಡು ನಮ್ಮ ಇಷ್ಟ ದೇವರನ್ನು, ಮನೆ ದೇವರನ್ನು ಕೇಳಿಕೊಂಡು ಈ ಪರಿಹಾರ ಮಾಡ್ಕೊಳ್ತಾ ಇದ್ದೀವಿ. ನಾವು ನಮ್ಮನ್ನು ಕಾಪಾಡು ತಾಯಿ, ಕಾಪಾಡು ತಂದೆ, ಕೇಳ್ಕೊಳ್ಳಿ. ಇರುವಂಥ ಸಮಸ್ಯೆಗಳನ್ನು ಬಗೆಹರಿಸಿ ನಮ್ಮ ಕುಟುಂಬ ಚೆನ್ನಾಗಿರಬೇಕು, ನಮ್ಮ ಮನೆಯಲ್ಲಿ ಇರುವಂಥ ಎಲ್ರಿಗೂ ಕೂಡ ಆರೋಗ್ಯ ಚೆನ್ನಾಗಿರಬೇಕು, ನಾವು ಅಂದುಕೊಂಡಿರುವ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರಬೇಕು, ಆ ಕೆಲಸಗಳಲ್ಲಿ ಜಯ ಸಿಗುವಂತೆ ಮಾಡು. ಈ ಥರ ಕೇಳಿಕೊಂಡು ಮನೆಯೆಲ್ಲ ಓಡಾಡಿಸಿ, ಬಾತ್ರೂಮ್ ಬಿಟ್ಟು ಮನೆಯೆಲ್ಲ ಓಡಾಡಿಸಿ ಇದ್ರ ಮೇಲೆ ಒಂದು ಹೂವನ್ನು ಹಾಕ್ಕೊಂಡಿದ್ದೆ ಸೀದಾ ಹೊಸ್ಲ ಹತ್ರ ಬರಬೇಕು ಸ್ನೇಹಿತರೆ. ಹೊಸ್ತಿಲು ತುಂಬ ಪ್ರಾಧಾನ್ಯವಾಗಿರುವಂಥದ್ದು ಮನೆಗೆ. ಮುಖ್ಯವಾಗಿ ಲಕ್ಷ್ಮೀದೇವಿ ಬರಬೇಕು ಅಂದರೂ ಕೂಡ 1 ನಿಮಿಷ ತಾಯಿ ಹೊಸ್ತಿಲ ಹತ್ರ ನಿಂತು ನಮ್ಮ ಮನೆಯನ್ನು ನೋಡಿನೇ ಬರೋದು. ಹೊರಗಡೆಯಿಂದ ನೋಡಿ ಹೊಸ್ತಿಲು ಯಾವ ಥರ ಇದೆ, ಮನೆ ಯಾವ ಥರ ಇದೆ ಅಂತ ನೋಡಿ ಮನೆ ಒಳಗಡೆ ಬರ್ತಾಳೆ. ಆ ಹೂವನ್ನು ನಾವು ಇದ್ರೊಳಗಡೆ ಡಿಪ್ ಮಾಡಿ ಹೊಸ್ತಿಲಿನ ಮೇಲೆ ಈ ಮೂಲೆಯಿಂದ ಆ ಮೂಲೆವರೆಗೂ ಪ್ರೋಕ್ಷಣೆ ಮಾಡಬೇಕು. ಈ ಸುಗಂಧಭರಿತವಾದ ವಸ್ತುಗಳೆಲ್ಲವೂ ಕೂಡ ಒಂದಾಗಿರುತ್ತಲ್ವ, ಶಕ್ತಿ ಜಾಸ್ತಿ ಇರುತ್ತೆ. ಪ್ರೋಕ್ಷಣೆ ಮಾಡಿ ನಿಮ್ಮ ಇನ್ನೂ ನೀರು ಮಿಕ್ಕಿದೆ ಅಂತ ಹೇಳಿದ್ರೆ ನಿಮ್ಮ ಗೋಡೆಗಳಿಗೆ, ಮನೆಯ ಗೋಡೆಗಳಿಗೆ ಹೊರಗಡೆಯಿಂದನೇ ಚೆಲ್ಲಿ ಒಂದು ಪ್ರೊಟೆಕ್ಷನ್ ಮಾಡುತ್ತೆ. ಅಂದರೆ ನಕಾರಾತ್ಮಕ ಶಕ್ತಿಗಳು ಯಾವುದೂ ಕೂಡ ಮನೆ ಒಳಗಡೆ ಬರದೇ ಇರುವಂತೆ ಕಾಪಾಡುತ್ತೆ. ಮನೆಯಲ್ಲಿ ಇರುವಂಥ ನಕಾರಾತ್ಮಕ ಶಕ್ತಿಗಳನ್ನು ಈ ನೀರು ಎಳ್ಕೊಳ್ಳುತ್ತೆ. ಇಷ್ಟು ಶಕ್ತಿದಾಯಕವಾಗಿರೋದ್ರಿಂದ ಬರುವಂಥ ಅಮಾವಾಸ್ಯೆ ಅಷ್ಟರಲ್ಲಿ ನಮಗೆ ಇದೆಲ್ಲವೂ ಕೂಡ ಕಡಿಮೆ ಆಗಿರುತ್ತೆ. ನಮ್ಮ ಮನೆಯಲ್ಲಿ ಇರುವಂಥ ಕಷ್ಟ, ನಷ್ಟ, ಬಾಧೆಗಳು ಹಾಗೂ ಏನು ಕೆಲಸದಲ್ಲಿ ನಮಗೆ ಪದೇ ಪದೇ ಕಾಡ್ತಾ ಇರುತ್ತೆ, ಅದನ್ನೆಲ್ಲವೂ ಕೂಡ ನಾವು ಪೂರ್ತಿಯಾಗಿ ಸಮಸ್ಯೆಗಳಿಂದ ಹೊರಗೆ ಬರೋದಕ್ಕೆ ಈ ಪರಿಹಾರ ಚೆನ್ನಾಗಿ ಮಾಡುತ್ತೆ ಅಂತ ಹೇಳ್ತೀನಿ. ಇಷ್ಟು ಸುಲಭವಾಗಿ ಮಾಡಿಕೊಂಡು ನಂಬಿಕೆಯಿಂದ ನೋಡಿ ಯಾವ ರೀತಿ ರಿಸಲ್ಟ್ ಕೊಡುತ್ತೆ ಅಂತ. ಎಲ್ರಿಗೂ ಒಳ್ಳೆಯದಾಗಲಿ.